ಕಥೆ ಅನ್ನದ ಬೆಲೆ. ರಿಯಾ 13 ವರ್ಷದ ಹುಡುಗಿ. ಆಕೆ ಪ್ರತಿಯೊಂದು ಊಟದ ನಂತರವೂ ಸ್ವಲ್ಪ ಆಹಾರವನ್ನು ತಟ್ಟೆಯಲ್ಲಿ ಬಿಟ್ಟು ಬಿಡುವ ಅಭ್ಯಾಸ ಹೊಂದಿದ್ದಳು. ಅನ್ನವಾಗಲಿ, ಸಾರು ಆಗಲಿ ಅಥವಾ ಚಪಾತಿಯ ತುಂಡಾಗಲಿ, ಅವಳ ತಟ್ಟೆಯಲ್ಲಿ ಯಾವಾಗಲೂ ಏನಾದರೂ ಉಳಿಯುತ್ತಿತ್ತು. ಅವಳ ತಾಯಿ ಪ್ರತಿ ಬಾರಿ ಹೇಳುತ್ತಿದ್ದರು, ರಿಯಾ, ಊಟ ವ್ಯರ್ಥ ಮಾಡಬೇಡ, ಎಷ್ಟು ಬೇಕೋ ಅಷ್ಟನ್ನೇ ತೆಗೆದುಕೋ. ಆದರೆ ರಿಯಾ ನಗುತ್ತಾ ಹೇಳುತ್ತಿದ್ದಳು, ಅಮ್ಮ, ಇಷ್ಟೇ ತಾನೇ, ಸ್ವಲ್ಪ ಆಹಾರ ಬಿಸಾಡಿದ್ರೆ ಏನೂ ಆಗೋದಿಲ್ಲ. ದಿನಗಳು ಕಳೆಯುತ್ತಿದ್ದರೂ ತಾಯಿಯ ಮಾತು ಅವಳ ಮನಸ್ಸಿಗೆ ತಟ್ಟಲಿಲ್ಲ. ಒಂದು ಸಂಜೆ ರಿಯಾ ತನ್ನ ತಂದೆ ತಾಯಿಯ ಜೊತೆ ಅಜ್ಜಿ ಮನೆಗೆ ಹೋದಳು. ಅವರು ಬಯಲು ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಆಕೆ ಒಂದು ಮರದ ಕೆಳಗೆ ಕೂತು ಒಂದೇ ಚಿಕ್ಕ ಬಟ್ಟಲಿನ ಅನ್ನವನ್ನು ಹಂಚಿಕೊಂಡು ತಿನ್ನುತ್ತಿರುವ ಮಕ್ಕಳ ಗುಂಪನ್ನು ಕಂಡಳು. ಪ್ರತಿಯೊಂದು ಮಗು ಕೇವಲ 1 ಚಮಚ ಅನ್ನವನ್ನು ತೆಗೆದು ಮುಂದಿನವನಿಗೆ ಕೊಡುತ್ತಾ ತಿನ್ನುತ್ತಿದ್ದರು. ರಿಯಾ ಅಚ್ಚರಿಗೊಂಡಳು. ಆಕೆ ಒಂದು ಮಗುವನ್ನು ಕೇಳಿದಳು, ನೀನು ಇನ್ನಷ್ಟು ತೆಗೆದುಕೊಳ್ಳಲ್ವಾ? ಅವನು ನಗುತ್ತಾ ಹೇಳಿದನು, ಇದು ನಮಗೆಲ್ಲರಿಗೂ ಸಾಕಾಗಬೇಕು. ನಾವು ಒಂದು ಅನ್ನದ ಅಗುಳನ್ನು ವ್ಯರ್ಥ ಮಾಡೋದಿಲ್ಲ. ಆ ಕ್ಷಣ ರಿಯಾಳಿಗೆ ತಾನು ಎಷ್ಟು ನಿರ್ಲಕ್ಷ್ಯವಾಗಿ ಅನ್ನವನ್ನು ಬಿಟ್ಟು ಬಿಡುತ್ತಿದ್ದೆ ಎಂಬುದು ನೆನಪಾಯಿತು. ಆ ರಾತ್ರಿ ತಾಯಿ ಊಟ ನೀಡಿದಾಗ ರಿಯಾ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗೆದುಕೊಂಡಳು. ಪ್ರತಿಯೊಂದು ತುತ್ತನ್ನು ಮುಗಿಸಿ ನಿಧಾನವಾಗಿ ಹೇಳಿದಳು, ಅಮ್ಮ, ಇನ್ನು ಮುಂದೆ ನಾನು ಎಂದಿಗೂ ಆಹಾರ ವ್ಯರ್ಥ ಮಾಡೋದಿಲ್ಲ. ಪ್ರತಿಯೊಂದು ಅನ್ನದ ಕಣವು ಅಮೂಲ್ಯ. ತಾಯಿ ಸಂತೋಷದಿಂದ ನಗುತ್ತಾ ಅವಳನ್ನು ಅಪ್ಪಿಕೊಂಡಳು. ಪಾಠ: ತಿನ್ನುವ ಆಹಾರವನ್ನು ವ್ಯರ್ಥ ಮಾಡಬೇಡಿ. ಆಹಾರದ ಮೌಲ್ಯ ಅರಿತುಕೊಳ್ಳಿ. ಅದು ಹಲವರಿಗೆ ದೊರೆಯದ ಆಶೀರ್ವಾದ.